ಸಂವಿಧಾನ ಕಾಂಗ್ರೆಸ್ನವರಿಗೆ ಮಾತ್ರ ಇರಬೇಕಾ ಬಿಜೆಪಿಯವರಿಗೂ ಇರಬೇಕಾ ಅನ್ನುವಂಥದ್ದನ್ನ ಸಿದ್ದರಾಮಯ್ಯ ಅವರು ಕೇಳಿದ್ದಾರೆ. ಅಹಮದಾಬಾದಲ್ಲಿ ವಿಮಾನ ದುರಂತ ಆಯ್ತು, ಕುಂಭಮೇಳದಲ್ಲಿ ಕಾಲ್ತುಳಿತ ದುರಂತ ಆಯ್ತು, ಮಹಾರಾಷ್ಟ್ರದಲ್ಲಿ ಬ್ರಿಡ್ಜ್ ಕೊಚ್ಕೊಂಡೋಯ್ತು. ಇದಕ್ಕೆಲ್ಲ ಯಾರು ಹೊಣೆ ಹೊರಬೇಕು ಅನ್ನುವಂಥದ್ದು ಕೇಳಿದ. ಯಾವುದನ್ನ ಇನ್ನೊಂದು ಕಡೆಗೆ ತೋರಿಸಿ ತನ್ನ ಹೊಣೆಗಾರಿಕೆಯಿಂದ ಇವರು ನುಣುಚಿಕೊಳ್ಳುವಂಥ ಕೆಲಸ ಮಾಡೋದು ಬೇಡ. ಬ್ರಿಡ್ಜು 35 ವರ್ಷದ ಹಿಂದೆ ಕಟ್ಟಿದ್ದಂತೆ, ಅದು ಹೋದ್ರೆ ಮತ್ತೆ ಕಾಂಗ್ರೆಸ್ ಬುಡಕ್ಕೆ ಬರುತ್ತೆ. ಒಂದು. ಎರಡನೇದು, ಅಹಮದಾಬಾದ್ ದುರ್ಘಟನೆನ ಇಲ್ಲಿಗೂ ಅದಕ್ಕೂ ಸಮೀಕರಿಸೋದು ಬೇಡ. ಅಹಮದಾಬಾದ್ ದುರ್ಘಟನೆ ಭಾರತ ಸರ್ಕಾರ ಆಯೋಜನೆ ಮಾಡಿದ ದುರ್ಘಟನೆ ಅಲ್ಲ, ಘಟನೆ ಕಾರಣಕ್ಕಾಗಿದ್ದಲ್ಲ. ನೂರಾರು ಅಪಘಾತಗಳು ನಡೀತವೆ. ನಾವು ಮುಖ್ಯಮಂತ್ರಿಗಳಿಗೆ ರಾಜೀನಾಮೆ ಕೇಳಿಲ್ಲ. ಇಲ್ಲಿ ನೀವು ಆಯೋಜನೆ ಮಾಡಿದ್ರಿ, ನೀವು ಕರೆ ಕೊಟ್ರಿ ಬನ್ನಿ ಅಂತ, ನೀವು ಇಲ್ಲಿಗೆ ಬನ್ನಿ ಅಂತ ನೀವು ಕರೆ ಕೊಟ್ರಿ, ಮತ್ತೆ ಇಲ್ಲಿಂದ ಅನೌನ್ಸ್ ಮಾಡಿದ್ರಿ, ಇಲ್ಲಿಂದ ನೀವು ಮತ್ತೆ ಎಲ್ಲರೂ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಅಭಿಮಾನಿಗಳೆಲ್ಲ ಹೋಗ್ಬೇಕು ಅಂತ ಅನೌನ್ಸ್ ಮಾಡಿದ್ರಿ. ಆಮೇಲೆ ಸಂವೇದನೆ ಇಲ್ದಂಗೆ ನಡ್ಕೊಂಡ್ರಿ, ಪೂರ್ವ ತಯಾರಿ ಇಲ್ದಲೇನೆ ಆತರ ತೋರಿಸಿದ್ರಿ. ನಿಮ್ ಪಾತ್ರ ಇರ್ಲಿಲ್ಲ, ನಿಮ್ಗೇನ್ ಬೇಕಾಗಿರ್ಲಿಲ್ಲ. ಹೂ ಆರ್ ಯು? ನಿಮ್ಗೇನ್ ಸಂಬಂಧ? ನಿಮ್ಗೇನ್ ಸಂಬಂಧ? RCBಗೂ ನಿಮ್ಗೂ ಏನ್ ಸಂಬಂಧ? ಅದು ರಾಜ್ಯದ ಕರ್ನಾಟಕದವ್ರು ಎಷ್ಟು ಜನ ಇದ್ದಾರೆ? ಸಿದ್ದರಾಮಯ್ಯನವರೇ, ಕರ್ನಾಟಕದವ್ರು ಎಷ್ಟು ಜನ ಇದ್ದಾರೆ? ಕನ್ನಡಿಗರು ಎಷ್ಟು ಜನ ಇದ್ದಾರೆ? ವಿಧಾನಸೌಧ ಅದು ಏನ್ ತಿಳ್ಕೊಂಡಿದ್ರಿ? ವಿಧಾನಸೌಧನ ಏನ್ ಬೇಕಾದ್ರೂ ಮಾಡ್ಬೋದಾ? ಅದು ವಿಧಾನಸೌಧದಲ್ಲಿ ಆಗಿದ್ದಿಲ್ಲ, ಅದು ಆಗಿದ್ದು ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಅನ್ನುವಂಥ ಸಿದ್ದರಾಮಯ್ಯ. ಅಂದ್ರೆ ಇದೊಂದು ರೀತಿಯ ಜವಾಬ್ದಾರಿಹೀನ ನಡವಳಿಕೆ. ನಂದು ಪಾತ್ರ ಏನಿದ್ರು ವಿಧಾನಸೌಧ ಮೆಟ್ಲಿಗೆ ಮಾತ್ರ, ಬೇರೆ ಕಡೆಗೆ ನಂಗೆ ಸಂಬಂಧ ಇಲ್ಲ ಅನ್ನೋದು ಮುಖ್ಯಮಂತ್ರಿ ಬಾಯಿಂದ ಬರುವ ಮಾತಲ್ಲ ಇದು. ಹಂಗೆ ಬರಬಾರ್ದು. ಒಂದು ಜವಾಬ್ದಾರಿ ರಹಿತವಾಗಿರ್ತಕ್ಕಂಥವ್ರು ಮಾತ್ರ ಹೀಗೆ ನಡ್ಕೊಳ್ತಾರೆ. ವಾಟ್ ಈಸ್ ಯುವರ್ ರೆಸ್ಪಾನ್ಸಿಬಿಲಿಟಿ? ನಿಮ್ಗೆ ಕಸನ ಇಲ್ವಾ ರಾಜ್ಯದ್ದು? ಅದಕ್ಕೆ ನೀವು ರಾಜೀನಾಮೆ ಕೊಡಬೇಕು ಅಂತ ನಾವು ಕೇಳ್ತಾ ಇರೋದು. ಇದು ಕ್ಯಾಮರಾ ಪರ್ಸನ್ ಗಣೇಶ್ ಜೊತೆ ಟಿವಿ ಬೆಂಗಳೂರು.